ಮೊದಲನೇದಾಗಿ ಏನು ಹೇಳಿದ್ರು ಫಸ್ಟ್ ವೆಂಕಟರಮಣಪ್ಪನವ್ರನ್ನ ಸ್ಮರಣೆಯನ್ನು ಮಾಡುವಂತಹ ಕ್ಷಣ. ನೀವು ಇಲ್ಲಿ ಸುಮ್ಮನೆ ಗಮನಿಸಿ, ಅಧಿಕಾರಿಗಳ ವರ್ಗ ಬಹಳ ಬಂದಿದೆ. ಅಧಿಕಾರಿಗಳಿಗೆ ಆಪತ್ ಬಾಂಧವ ಯಾರಪ್ಪ ಅಂತಂದರೆ ಅದು ವೆಂಕಟರಮಣಪ್ಪನವರು ಅಂತ. ವೆಂಕಟರಮಣಪ್ಪನ ಮಾತು ನೋಡಿದರೆ ಯಪ್ಪ ಭಾಳ ರಫ್ ಆ್ಯಂಡ್ ಟಫು, ಹೋಗೋಕ್ಕಾಗಲ್ಲ ಹತ್ರ ಅಂತ ಭಾವಿಸ್ತಾ ಇದ್ರು. ಭಾಷೆ ಹೊರಟಾಗಿದ್ರು, ಹೃದಯ ಕಮಲಕ್ಕಿಂತ ಮೃದುವಾಗಿರುವಂತಹ ಹೃದಯ. ಯಾರಾದರೂ ಕಷ್ಟ ಅಂತ ಬಂದರೆ ಖಾಲಿ ಕೈಯಲ್ಲಿ ಅಥವಾ ಬರಡು ಮನಸ್ಸಿನಿಂದ ಅವರು ವಾಪಸ್ ಕಳಿಸ್ತಾ ಇರಲಿಲ್ಲ. ಕಷ್ಟ ಅಂತ ಮನೆ ಬಾಗಿಲಿಗೆ ಬಂದವರಿಗೆ ಮೊದಲು ಸಹಕಾರ ಮಾಡೋಕ್ಕೂ ಸ್ಪಂದನೆ ಮಾಡ್ಬೇಕಂತೇಳಿ ಅವರ ಅಧಿಕಾರ ಇರಲಿ ಇರದೇ ಇರಲಿ ಸಂಬಂಧಪಟ್ಟಂತಹ ಇಲಾಖೆಗೆ, ಸಂಬಂಧಪಟ್ಟಂಥ ಸಚಿವರುಗಳಿಗೆ, ಸಂಬಂಧಪಟ್ಟಂಥ ಶಾಸಕರಿಗೆ ಅವರ ಪರವಾಗಿ ಓಡಾಟವನ್ನು ಮಾಡುವಂಥ ಕೆಲಸನ ಮಾಡ್ತಿದ್ರು. ಹಾಗಾಗಿನೇ ಬೋವಿ ಸಮುದಾಯದ ರಾಜಕೀಯ ಭೀಷ್ಮ ಅಂತೇಳಿ ವೆಂಕಟರಮಣಪ್ಪರು ಕರೀತಾಯಿದ್ರು. ಒಮ್ಮೆ ಅದೃಷ್ಟವಶಾತ್ ಅವರು ಪಕ್ಷೇತರ ಗೆದ್ದಿರೋಂಥ ಸಚಿವರಾಗಿದ್ದರು. ಆವಾಗ ಅವರ ಪ್ರಭಾವ ಸಮುದಾಯದಲ್ಲಿ, ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಾಯಿತು. ತದನಂತರ ಅವರ ಹಿರಿಯತನದ ಮುತ್ಸದಿತನ ನೋಡಿ ಕಾಂಗ್ರೆಸ್ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಅವರ ತ್ಯಾಗದಿಂದ ಇವತ್ತು ಕುಟುಂಬ ರಾಜಕೀಯವಾಗಿ ವೇದಿಕೆಗೆ ಬಂದಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಸಮುದಾಯದಲ್ಲಿ ಇದ್ದ ಹಾಗೆ ವೆಂಕಟೇಶ್ವರವರು ಕೂಡ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕು ಅಂತೇಳಿ ತಾತಪ್ಪನವರ ಆಸೆ ಇತ್ತು. ಅವ್ರು ಬೆಳೀತಾರೆ ಅಂತ ವಿಶ್ವಾಸ ನಮಗಿದೆ. ನಾವು ಈಗಾಗಲೇ ಒಂದು ಪ್ರೆಸ್ ಮೀಟನ್ನು ಕೂಡ ಮಾಡಿದ್ದೀನಿ. ಒಂದು ಸರ್ಕಾರ ಅಂತಂತಂದರೆ ಒಂದು ಅನುಭವ ಮಂಟಪ ಇದ್ದ ಹಾಗೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ಕುವೆಂಪುರವರು ಬಹಳ ಚೆನ್ನಾಗಿ ನಮ್ಮ ಕನ್ನಡ ನಾಡಿನ ಬಗ್ಗೆ ಹೇಳಿದ್ದಾರೆ. ಶಾಂತಿಯ ತೋಟ ಆಗಬೇಕು ಅಂದರೆ ಸರ್ವ ಜನಾಂಗದರು ಸೇರಿಕೊಂಡಾಗ ಅದು ಶಾಂತಿಯ ತೋಟ ಆಗಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ರಾಜ್ಯದಲ್ಲಿ ಆಗಿರುವಂತಹ ಶಾಸಕರಲ್ಲಿ ಕನಿಷ್ಠ 30ಕ್ಕಿಂತ ಹೆಚ್ಚು ಸಮುದಾಯದ ಪ್ರತಿನಿಧಿಗಳು ಶಾಸಕರಿದ್ದಾರೆ. ಕನಿಷ್ಠ ಪಕ್ಷ ಎಲ್ಲ ಸಮುದಾಯಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಸರ್ವ ಸಮುದಾಯಗಳನ್ನು ಪ್ರತಿನಿಧಿಸುವಂತಹ ಒಬ್ಬ ಸಚಿವರಲ್ಲಿ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಬೋವಿ ಸಮುದಾಯಕ್ಕೂ ಸಾಮಾಜಿಕ ನ್ಯಾಯದಡಿಯಲ್ಲಿ ಪರಿಶಿಷ್ಟ ಜಾತಿಯ 3ನೇ ಅತಿ ದೊಡ್ಡ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಹಾಗೆ ಬಂಜಾರ ಸಮುದಾಯದಲ್ಲೂ ಕೂಡ ಈ ಪಕ್ಷ ಆಡಳಿತಕ್ಕೆ ಬರಲಿಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿಯಲ್ಲಿ ಅವರನ್ನು ಕೂಡ ಗಣನೆಗೆ ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ಸರ್ಕಾರದ ಪ್ರಮುಖರಾಗಿರುವಂತಹ ಈಗಿನ ಮುಖ್ಯಮಂತ್ರಿಗಳಾಗಿರೋ ಶಿವಕುಮಾರ್ ಅವ್ರಿಗೂ, ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯವ್ರಿಗೂ ಕಂಡು ನಾವು ಅದನ್ನು ಮನವರಿಕೆಯನ್ನು ಮಾಡಿ ಬಂದಿದ್ದೀವಿ. ಈರುವರು ಕೂಡ ಸಕಾರಾತ್ಮಕ ಸ್ಪಂದನೆಯನ್ನು ಮಾಡಿದರೆ ಬರುವ ದಿನಮಾನಗಳಲ್ಲಿ ಬೋವಿ ಸಮುದಾಯಕ್ಕೆ ಖಂಡಿತವಾಗಲೂ ಸಂಪುಟ ವಿಸ್ತರಣೆಯಲ್ಲಿ ಸಮುದಾಯದ ಒಬ್ಬರ ಪ್ರತಿನಿಧಿ ಸಚಿವರಾಗ್ತಾರೆ ಅನ್ನೋ ಭರವಸೆ ನಮಗಿದೆ.